ಮಜ್ಜಿಗೆಗೆ ಒಗ್ಗರಣೆ ಹಾಕ್ಬೇಕು, ಮೊಸರನ್ನ ಕಲಿಸ್ಬೇಕು, ಇನ್ನೂ ಎಷ್ಟೊಂದು ಕೆಲಸ ಇದೆ. ಏನ್ ಮಾಡ್ತಾ ಇದೀಯ ಅಲ್ಲಿ? ಮಾಡ್ತೀನಿ ಅಣ್ಣ. ತಗೋ, ಇದ ಶಿವಣ್ಣ ಟೇಸ್ಟ್ ನೋಡ್ಬೇಕು ಅಂತ ಹೇಳೋನೆ. ಹೋಗಿ ಕೊಟ್ಬಿಟ್ ಬಾ. ನಾನಾ? ನೀನಲ್ದೆ ಇನ್ನೇನು ನಾನು ತಗೊಂಡೋಗಿ ಕೊಡ್ಲಾ? ತಗೋ. ಏಯ್, ಏನ್ ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು? ಇನ್ನೂ ವಿಷ ಬೆರೆಸಿಲ್ವೇ? ಈಗ ಮಾಡ್ತೀನಣ್ಣ. ಏನಾಗೈತೆ ನಿನ್ ಗಂಟ್ಲಿಗೆ? ಏನೋ ಬೇರೆ ತರ ಕೇಳ್ತೈತಲ್ಲ? ಅದು ಸ್ವಲ್ಪ ಕೆಮ್ಮಾಯ್ತು, ಅದಕ್ಕೆ ಹಂಗಾಗಿದೆ. ಈಗ ಹಾಕ್ತೀನಿ. ಏಯ್, ನನ್ನ ಮಗ ಶಿವ ಯಾವಾಗ ಸಾಯ್ತಾನೆ ಅಂತ ನಾವಿಲ್ಲಿ ಕಾಯ್ಕೊಂಡು ಕೂತಿದೀವಿ. ನೀನ್ ಇಲ್ಲಿ ಒಂದು ಕೈಯಲ್ಲಿ ವಿಷ, ಒಂದು ಕೈಯಲ್ಲಿ ಪ್ಲೇಟ್ ಇಟ್ಕೊಂಡು ಹಾಕನ್ನ ಬೇಡವಾ ಅಂತ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಇಲ್ಲಣ್ಣ, ಇದೇ ನನಗೆ ಹೊಸದಲ್ಲ. ನಾನು ವಿಷ ಹಾಕ್ತೀನಿ. ಯಾರಾದ್ರೂ ನೋಡ್ಯಾರು? ನೀವು ಹೋಗ್ರಿ. ಯಾರು ಬರಕ್ಕಿಲ್ಲ, ಎಲ್ಲ ನೋಡ್ಕೊಂಡೇ ಬಂದೀವ್ನಿ. ನೀನ್ ಹಾಕು ಮೊದ್ಲು. ಹಾಕ್ತೀನಣ್ಣ, ನೀವು ಹೊರಡ್ರಿ. ನನ್ನ ಮಗ ಯಾವಾಗ ಸಾಯ್ತೇನೆ ಅಂತ ಬಕ ಪಕ್ಷಿಗಳ ತರ ಕಾಯ್ತಾ ಇದ್ದೀವಿ. ನೀವು ಹೊರಡು, ನಾನು ಹಾಕ್ತೀನಿ ಅಂತಿದ್ಯಲ್ಲ, ಹೊರಡಿ. ಹೋಗೋಗ್ ಕೊಡೋಗ್. ನನ್ನ ಮಗ ಬೇಗ ತಿಂದು ಯಮಲೋಕದ ಬಾಕ್ಲನ್ನ ತಟ್ಲಿ. ಆಮ್ಯಾಕೆ ಇನ್ನೊಂದು ವಿಷಯ, ಇದು ಯಾರು ಗೊತ್ತಾಗ್ಬಾರ್ದು. ನಮ್ಮಪ್ಪ ಹಿಂಗ್ ಕೂಡ ಗೊತ್ತೈತೆ? ಯಾಕ್ಲ ಬಾವ, ನನ್ ಯಾಕ್ಲ ಕರ್ಕೊಂಡ್ಬಂದಿ? ಲೇ ಬಾಬಾ, ನನ್ನ ಮಗ ಶಿವು ಸಾಯದ್ನ ಕಣ್ಣಾರೆ ನೋಡ್ಲಿ ಅಂತ ಕರ್ಕ ಬಂದೀವ್ನಿ ಕಲ. ನೀನ್ ಬಾರ್ಲ. ನೀನ್ ಪರ್ಸು ಮದ್ವೆಗೆ ಕರೆದಿಲ್ಲ ಕಲ, ಹೆಂಗ್ ಬರ್ಲಿ? ಲೇ ಬಾಬಾ, ಆ ಶಿವನ್ಗೇನೋ ನಿನ್ ಬಾಪ ಇವತ್ತು ನಿನ್ನ ಸಾಯಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸಾಯಿಸವೇನ್ಲ? ಅವ್ನು ಕೇಳ್ದೆ ಸಾಯಿಸ್ತೀವಲ್ವೇನ್ಲ? ಇದು ಹಂಗೆ ಕಲ. ಕರೀದೆ ಎಲ್ಲಿಗೆ ಬೇಕಾದ್ರೆ ಬರ್ಬೋದು ಕಣ್, ಬಾರ್ಲ. ಇದು ಒಂಥರ ಸಂದಾಗೈತೆ ಕಣ್ಲ ಪರ್ಸು. ನೀನು ಹೇಳ್ದಂಗೆ ಆ ಶಿವು ಮೂಗು ಬಾಯಲ್ಲಿ ರಕ್ತ ಬರೋದನ್ನ ನಾನು ಕಣ್ಣಾರೆ ನೋಡ್ತೀನಿ. ನಡಿ. ಅಲ್ಲೇ ಸ್ವಾಮಿಗೌಡ್ರೆ, ಟಿವಿಲಿ ಅದು ನಮ್ಮನೆ ಮದುವೆಯಲ್ಲಿ. ಏಟ್ ದೊಡ್ಡ ಮನ್ಸು ನಿಮ್ದು ಗೌಡ್ರೆ. ನಿಮ್ಮ ಮನ್ಸನ್ನ ಕಲ್ಲು ಅನ್ಕೊಂಡ್ಬಿಟ್ಟಿದೆ ನಾನು. ಇಲ್ಲ ಗೌಡ್ರೆ, ಹೂವ, ಮಲ್ಗೆ ಹೂವ. ನಮ್ಮ ಮಧ್ಯೆ ಅದೇನೇ ಇದ್ರು ಮದ್ವೆ ಮುಂಜೆ ಅಂತ ಬಂದಾಗ ಬರ್ಲೇಬೇಕಂತ ಹೇಳಿ ನಾನೇ ಜೊತೆಗೆ ಕರ್ಕ ಬಂದೆ. ದಿಟ್ಟಕಲ್ಲ ಪರ್ಸು, ಅದಕ್ಕೆ ಹೇಳೋದು ದೊಡ್ಡ ಮನ್ಸರಿಗೆ ಮನ್ಸು ದೊಡ್ಡದಿರ್ತೈತೆ ಅಂತ. ಏ ಗೌಡ್ರೆ, ನಿಂತ್ಕೊಂಡಿದ್ದೀರಲ್ಲ, ಬನ್ರಿ ಕೂತ್ಕೊಳ್ಳಿ ಬರ್ರಿ. ಓ ಸೋಮೇಗೌಡರು, ಪರವಾಗಿಲ್ಲ. ನಮ್ಮ ಶಿವು, ಮಾದಪ್ಪಣ್ಣ ಎಲ್ಲರನ್ನು ಕರೆದಿದ್ದಾನೆ. ಇಲ್ಕನ್ ಮಾವ, ಸೋಮೇಗೌಡ್ರನ್ನ ನಾನು ಕರೀಲಿಲ್ಲ, ಆದ್ರೂ ಅವ್ರು ಬಂದವ್ರೆ. ಅದಕ್ಕೆ ಈಗ ನನ್ನ ಮನ್ಸಿಗೆ ಬೇಜಾರಾಯ್ತೈತೆ. ಗೌಡ್ರೆ, ನನ್ ಕ್ಷಮಿಸ್ಬಿಡಿ ಗೌಡ್ರೆ. ಇರ್ಲಿ. ಪರವಾಗಿಲ್ಲ ಕಣ್ಲ ಶಿವು, ನೀನು ಚೆನ್ನಾಗಿ ಖರ್ಚು ಮಾಡಿದ್ಯಾ. ಮತ್ತೆ ಅವನ ತಂಗಿರಲ್ಲಿ ಇದು ಮೊದಲನೇ ಮದುವೆ, ಖರ್ಚು ಮಾಡದೇ ಇರ್ತಾನ. ಇಂಥ 30 ಮದುವೆಲಾಗೋ ಖರ್ಚು ನಮ್ಮ ಮನೇಲಿ ಒಂದೇ ಒಂದು ಮದುವೆಗಾಯ್ತದೆ. ಏಯ್ ಬಾಬಾ, ದೊಡ್ಡ ಮನೆ ಮದುವೆಗೂ ಈ ಮದುವೆಗೂ ಒಂದೇ ಮಾಡಲ್ಲ, ತೆಪ್ಪು ಕಲ. ಎಲ್ಲದು ಅವ್ರವ್ರ ಯೋಗ್ಯತೆ ಪರ್ಸು. ಎಲ್ಲದಕ್ಕೂ ಕೇಳ್ಕೊಂಬಂದಿರ್ಬೇಕು. ಏನ್ ಶಿವು, ಇದಕ್ಕೆಲ್ಲ ಕಾಸಿತ್ತಾ ಇಲ್ಲ ಸಾಲಗಿಲ್ಲ ಮಾಡಿದ್ಯಾ? ತುಂಬ ಮಾಡ್ಕೋಬೇಡ, ಆಮೇಲೆ ಮನೆ ಮಠ ಮಾರ್ಕೋಬೇಕಾಯ್ತದೆ.
ಇದನ್ನ ಅಲ್ಲಿ ಇಟ್ಬಿಡಿ, ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಅಯ್ಯೋ ನೀವೇನ್ರಿ ನಿಂತೇ ಇದ್ದೀರಾ? ನಮಸ್ಕಾರ ಅಮ್ಮ. ಓ ಜವರೇಗೌಡ್ರು, ನಮ್ಮ ಅಣ್ಣನಹಳ್ಳಿ ಪ್ರೆಸಿಡೆಂಟು. ನಮಸ್ಕಾರ ಸರ್. ನಿಮ್ಮಂಥವ್ರು ನಮ್ಮನೆ ಮದ್ವೆಗೆ ಬರೋದು ನಮಗೆ ಭಾಳ ಸಂತೋಷ ಸರ್. ಸರ್ ಬನ್ನಿ, ಒಬ್ಬ ದೊಡ್ಡ ವ್ಯಕ್ತಿನ ಪರಿಚಯ ಮಾಡಿಸ್ಬೇಕು ನಿಮಗೆ. ಬನ್ನಿ ಬನ್ನಿ. ನಮಸ್ಕಾರ ಅಣ್ಣನಲ್ಲಿ ಪ್ರೆಸಿಡೆಂಟ್ರಿಗೆ. ನಮಸ್ಕಾರ ಸರ್. ಇವರೇನಾ ದೊಡ್ಡ ವ್ಯಕ್ತಿ? ಅಯ್ಯ ಅವರಲ್ಲ ಸರ್, ಇವ್ರು. ಇವರೇ ಸರ್, ಮಿಸ್ಟರ್ ಶಿವು. ನಮಸ್ಕಾರ ಸರ್. ನಮಸ್ಕಾರ. ಸರ್ ಇವ್ರು ಇದಾರಲ್ಲ, ಇವ್ರು ಎಂಥ ತ್ಯಾಗಮೂರ್ತಿ ಅಂದರೆ, ಎದುರಿಗಿರೋರು ಎಷ್ಟೇ ಕೆಟ್ಟವರಾಗಿದ್ರು, ಅದೆಂಥ ಕೆಟ್ಟ ಕೆಲಸ ಮಾಡಿದ್ರು ದೇವ್ರ ಥರ ಕ್ಷಮಿಸ್ಬಿಡ್ತಾರೆ ಸರ್. ಸಾಕ್ಷಾತ್ ಈಶ್ವರನ್ ಥರ.